ಹಾಯ್ ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇವತ್ತು ಒಂದು ಸಿಂಹ ಮತ್ತು ಇಲಿ ಕತೆ ಹೇಳಕ್ಕೆ ಬರ್ತಾಯಿದ್ದೀನಿ. ನನಗೆ ಒಂದು ಕಾಡಲ್ಲಿ ಒಂದು ಸಿಂಹ ಇರುತ್ತಂತೆ. ಆ ಸಿಂಹ ಎಲ್ಲ ಪ್ರಾಣಿಗಳನ್ನೂ ಯಾವಾಗಲೂ ಬೇಟೆ ಆಡೋದು, ಒಂದೇ ಪ್ರಾಣಿನ ಬೇಟೆ ಆಡೋದು, ಹೊಟ್ಟೆ ತುಂಬ ತಿನ್ನೋದು, ಮತ್ತೆ ಮಲ್ಕೊಂಡ್ಬಿಡೋದು, ಹೀಗೆ ಮಾಡ್ತಾ ಇರುತ್ತಂತೆ. ಸರಿ, ಒಂದು ದಿವಸ ಹೀಗೆ ಸಿಂಹ ಬೇಟೆ ಆಡ್ಬಿಟ್ಟು ಬಂದು ಒಂದು ಮರದ ಕೆಳಗೆ ಆರಾಮಾಗಿ ಮಲಗಿರುತ್ತಂತೆ. ಆರಾಮಾಗಿ ಮಲಗಿದ್ದಾಗ ಒಂದು ಇಲಿ ಏನು ಮಾಡುತ್ತೆ, ಪುಟ್ಟ ಇಲಿ ಅದ್ರ ಮೇಲೆಲ್ಲ ಓಡಾಡುತ್ತಂತೆ, ತೊಂದರೆ ಕೊಡ್ತಾ ಇರುತ್ತಂತೆ. ಅದಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಇಲಿಗೆ, ಏನೋ ಆಟ ಆಡ್ತಾ ಇದ್ದೀನಿ ಸಿಂಹದ ಮೇಲೆ ಅಂತ ಬೈದೆ. ಸಿಂಹ ಒಂಚೂರು ಎಚ್ಚರ ಆಗುತ್ತೆ, ಹೋಗೋ ಅನ್ನತ್ತೆ, ಮತ್ತೆ ಮಲ್ಕೊಳ್ಳುತ್ತೆ, ಹೋಗೋ ಅನ್ನತ್ತೆ, ಮತ್ತೆ ಮಲ್ಕೊಳ್ಳುತ್ತೆ. ಇಲಿ ಕೇಳೋದೇ ಇಲ್ಲ. ಕೋಪ ಬಂದ್ಬಿಡುತ್ತೆ ಸಿಂಹಗೆ. ಕೋಪ ಬಂದು ಗವಕ್ಕಂತ ತನ್ನ ಕಾಲಿನ ಪಂಜಿರುತ್ತಲ್ಲ ಅದ್ರ ಕೈಗೆ ಇಲಿನ ಹಿಡ್ಕೊಂಡ್ಬಿಡುತ್ತೆ. ಆಗ ಇಲಿಗೆ ಭಯ ಶುರು ಆಗೋಗುತ್ತೆ. ಅಯ್ಯೋ ಏನಪ್ಪ, ಸಿಂಹದ ಬಾಯಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡುತ್ತಂತೆ. ಆವಾಗ ಇಲಿ ಹೇಳುತ್ತಂತೆ ಸಿಂಹಗೆ, ಪ್ಲೀಸ್ ಬಿಟ್ಬಿಡಪ್ಪ, ನಿನ್ಗೆ ಯಾವತ್ತಾದ್ರೂ ನಾನು ಸಹಾಯ ಮಾಡ್ತೀನಿ, ನಾನು ನಿನಗೆ ಬಿಟ್ಬಿಡಪ್ಪ ಪ್ಲೀಸ್ ಅಂತ ಕೇಳುತ್ತಂತೆ. ಆವಾಗ ಸಿಂಹ ಜೋರಾಗಿ ನಗುತ್ತಂತೆ, ನೀನು ನೋಡಿದ್ರೆ ಪುಟ್ಟ ಇಲಿ, ನನಗೇನು ನೀನು ಸಹಾಯ ಮಾಡ್ತೀಯ ನೀನು ಅಂತ. ಪುಟ್ಟವನು ಚಿಕ್ಕವನು ಅಂತೆಲ್ಲ ಅನ್ಬಾರ್ದು ರಾಜಾ, ನಾನು ಯಾವತ್ತಾರು ಒಂದು ದಿವಸ ಸಹಾಯ ಮಾಡ್ತೀನಿ ನಿನಗೆ, ಚಿಕ್ಕವನಾದರೂ ನಾನು ಸಹಾಯ ಮಾಡ್ತೀನಿ ನಿನಗೆ, ಪ್ಲೀಸ್ ಬಿಟ್ಬಿಡು, ನನ್ನನ್ನು ತಿನ್ನಬೇಡ, ಪ್ಲೀಸ್ ಬಿಟ್ಬಿಡು ಅನ್ನತ್ತೆ. ಹೋಗಲಿ, ನಂಗೆ ಹೊಟ್ಟೆ ತುಂಬಿದೆ, ನಿನ್ನೇನು ತಿನ್ನಲಿ ನಾನು, ಹೋಗು ಅಂತ ಬಿಟ್ಬಿಡುತ್ತಂತೆ. ಸರಿ, ಖುಷಿಯಾಗಿ ಓಡೋಟೋಗ್ಬಿಡುತ್ತಂತೆ. ತಕ್ಷಣ ಮತ್ತೆ ಇನ್ನೊಂದು ಮಾರನೇ ದಿವಸ ಏನು ಮಾಡುತ್ತೆ, ಯಾವುದೋ ಒಂದು ಪ್ರಾಣಿನ ಬೇಟೆ ಆಡುತ್ತೆ, ಮತ್ತೆ ಮಲಗಿರುತ್ತೆ. ಮಲಗಿದ್ದಾಗ ಅಲ್ಲಿ ಒಬ್ಬ ಬೇಡ ಬರ್ತಾನಂತೆ. ಬೇಡ ಬಂದು ಸಿಂಹ ಮಲಗಿರೋದು ನೋಡಿ ನನಗೇನಾರು ಇದು ಮಾಡಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತಾನೆ ಬೇಡ, ಅದ್ರ ಮೇಲೆ ಒಂದು ಬಲೆನ ದೊಡ್ಡದಾಗಿ ಹಾಕ್ಬಿಡ್ತಾನಂತೆ. ಬಲೆಯಿಂದ ಸಿಂಹಕ್ಕೆ ತಪ್ಪಿಸ್ಕೊಳಕ್ಕಾಗಲ್ವಲ್ಲ, ಓಡ್ ಬಂದು ಹಿಡಿಯಲ್ವಲ್ಲ ಅದು ಅಂದ್ಬಿಟ್ಟು ಬಲೆ ಹಾಕ್ಬಿಟ್ಟು ಬೇರೆ ಕಡೆ ಹೊಟ್ಟೋಗಿರ್ತಾನಂತೆ. ಸಿಂಹಗೆ ಎಚ್ಚರ ಆಗುತ್ತೆ, ಹೇಳಕ್ಕೆ ಹೋಗುತ್ತಂತೆ. ಹೇಳಕ್ಕೆ ಹೋದರೆ ಎಚ್ಚರ ಆಗುತ್ತೆ, ಅದಕ್ಕೆ ಹೇಳೋಕ್ಕೆ ಆಗಲ್ಲ. ಯಾಕೆ, ಎಲ್ಲ ಬಲೆ ಸುತ್ತ ಕವರ್ ಆಗಿಬಿಟ್ಟಿದೆ, ಒಂಚೂರು ಹೇಳೋಕ್ಕಾಗ್ತಾ ಇಲ್ಲ. ನಾನು ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇವತ್ತು ಹೇಗೆ ಬಿಡಿಸ್ಕೊಳ್ಳೋದು ನಾನು ಅಂತ ಯೋಚನೆ ಮಾಡ್ತಾ ಇರುತ್ತಂತೆ. ಅದಕ್ಕೆ ತಕ್ಷಣ ಜ್ಞಾಪಕ ಬರುತ್ತಂತೆ, ಇಲಿ ಹೇಳಿರುತ್ತಲ್ಲ, ನಾನು ಯಾವಾಗಲಾರು ನಿಂಗೆ ಸಹಾಯ ಮಾಡಿಕೊಡ್ತೀನಿ ನಾನು ಅಂತ. ಅವಾಗ ಇಲಿನ ಕೂಗುತ್ತಂತೆ ಜೋರಾಗಿ, ಪ್ಲೀಸ್ ಇಲಿ ಬಾ ಬೇಗ ಬಾ, ನನಗೆ ಹೆಲ್ಪ್ ಮಾಡಿಕೊಡು ಬಾ ಅಂತ ಕೇಳುತ್ತಂತೆ. ಇಲಿನ ಕೂಗುತ್ತಂತೆ. ಇಲಿ ಬರುತ್ತಂತೆ, ಓಡ್ ಬರುತ್ತೆ. ಯಾಕೋ ಸಿಂಹರಾಜ ಕೂಗ್ತಾ ಇದ್ದಾನಲ್ಲಪ್ಪ, ತಾಳು ಬರ್ತೀನಿ ನಾನು ಅಂದ್ಬಿಟ್ಟು ಓಡ್ ಬರುತ್ತಂತೆ. ನೋಡುತ್ತೆ, ಬಂದು ಸಿಂಹ ಏನಾಗಿರುತ್ತೆ, ಬಲೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆವಾಗ ಇಲಿ ಹೇಳುತ್ತಂತೆ, ಅಯ್ಯಯ್ಯೋ ಸಿಂಹರಾಜ, ಬಲೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲಪ್ಪ, ಬೇಡ ಬಂದ್ಬಿಡ್ತಾನೆ, ನಾನು ಬಿಡಿಸೋ ಅಷ್ಟರೊಳಗೆ ನನಗೊಬ್ಬನ ಕೈಲೇ ಆಗೋದಿಲ್ಲ. ಇರು, ನನ್ನ ಫ್ರೆಂಡ್ಸು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಡ್ತೀನಿ, ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ್ರೆ ಕಟ್ ಮಾಡೋಕ್ಕೆ ನೀನು ಬೇಗ ಹೊಟ್ಟೋಗ್ಬಿಡ್ಬೋದು, ಬೇಡ ಬರೋ ಅಷ್ಟರೊಳಗೆ ಅಂತ ಹೇಳುತ್ತಂತೆ. ಸರಿ, ಬೇಗ ಹೋಗಿ ಹೋಗಪ್ಪ, ನಾನು ಬೇಗ ಬಿಡಿಸ್ಕೋಬೇಕು ಅಂತ ಹೇಳುತ್ತಂತೆ ಸಿಂಹ. ಸರಿ, ಇಲಿ ಗುಡು ಓಡೋಗ್ಬಿಟ್ಟು ಯಾರನ್ನು ಕರ್ಕೊಂಬರುತ್ತದು, ಅವ್ರ ಅಮ್ಮ ಇಲಿ, ಅಪ್ಪ ಇಲಿ, ತಾತ ಇಲಿ, ಅಜ್ಜಿ ಇಲಿ ಅಂದ್ಬಿಟ್ಟು ಫ್ರೆಂಡ್ಸ್ಗಳನ್ನ, ನೂರಾರು ಇಲಿಗಳನ್ನ ಒಟ್ಟಿಗೆ ಕರ್ಕೊಂಬಂದ್ಬಿಡುತ್ತೆ. ಬನ್ನಿ ನಮ್ಮ ಸಿಂಹರಾಜ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಪಾಪ ಬಲೇಲಿ, ಬೇಗ ಬಿಡಿಸ್ಬೇಕು ಬನ್ನಿ ಅಂದ್ಬಿಟ್ಟು ನೂರಾರು ಇಲಿಗಳನ್ನ ಕರ್ಕೊಂಬರ್ತಾನಂತೆ. ಎಲ್ಲ ಇಲಿಗಳು ಬರ್ತವೆ. ಒಂದು 10 ಇಲಿ ತಲೆ ಮೇಲೆ ಹೋಗುತ್ತೆ, ಒಂದು 10 ಇಲಿ ಕೈ ಹತ್ರ ಹೋಗುತ್ತೆ, ಕಾಲ ಹತ್ರ ಹೋಗುತ್ತೆ, ಹೊಟ್ಟೆ ಹತ್ರ ಹೋಗುತ್ತೆ. ಎಲ್ಲ ಹೋಗಿ ಕೂತ್ಕೊಂಡು ಕಟ್ ಇಲಿಗಳು ಮೊದಲೇ ಕಟ್ ಮಾಡತ್ತವಲ್ಲ, ಬೇಗ ಹಲ್ಲು ಶಾರ್ಪಾಗಿರುತ್ತೆ ಅದ್ರದ್ದು, ಕಟ್ ಅಂತ ಮಾಡ್ತಾ ಇರುತ್ತಂತೆ. ಎಲ್ಲ ಕಟ್ ಮಾಡಿ ಇನ್ನೇನು ಮುಗಿಸ್ಬೇಕು, ಆಗ ದೂರದಲ್ಲಿ ನೋಡುತ್ತೆ ಬೇಡ ಬರ್ತಾ ಇದ್ದಾನೆ ಅಂತ ಗೊತ್ತಾಗೋಗುತ್ತೆ. ಅವಾಗ ಏನು ಮಾಡ್ತಾರೆ ಇಲಿಗಳೆಲ್ಲ ಸಿಂಹಂಗೆ ಹೇಳುತ್ತೆ, ಸಿಂಹರಾಜ ನೀ ಸುಮ್ಮನೆ ಹೀಗೆ ಮಲಗಿರು, ನಾವೆಲ್ಲ ಪುಡಿ ಮಾಡಾಕ್ಬಿಟ್ಟಿದ್ದೀವಿ, ನಾವು ಅವ್ನು ಬರ್ತಿದ್ದಾನೆ ಅಂದ ತಕ್ಷಣ ನೀ ಎದ್ದು ಓಡೋಟೋಗ್ಬಿಡು, ನೀನು ಅವ್ನಿಗೇನು ಮಾಡೋಕ್ಕೋಗ್ಬೇಡ, ನಾವು ಓಡೋಟೋಗ್ತೀವಿ ಎಲ್ಲರೂ ಅಂತ ಹೇಳುತ್ತಂತೆ. ಸರಿ ಆಯಿತು ಅಂದ್ಬಿಟ್ಟು ಸಿಂಹ ಹಾಗೇ ಮಲ್ಕೊಂಡಿರುತ್ತಂತೆ. ಎಲ್ಲ ಇನ್ನೂ ದೂರದಲ್ಲಿರ್ತಾನೆ ಅವನು, ಬೇಡ ಬಂದಿರಲ್ಲ ಇನ್ನೂ. ಅಷ್ಟರೊಳಗೆ ಇಲಿಗಳೆಲ್ಲ ಕಟ್ ಮಾಡಿಬಿಟ್ಟು ಬೇಗ ಓಡೋಗ್ಬಿಡು ನೀನು ಅಂತ ಹೇಳುತ್ತಂತೆ. ಇಲಿಗಳೆಲ್ಲ ಆವಾಗ ಸಿಂಹ ಹೇಳ್ತಾನಂತೆ, ಅಪ್ಪ ನೀನು ಚಿಕ್ಕವನು ಅಂತ ನಾನು ನಿನ್ನನ್ನು ಆಡ್ಕೊಂಡ್ಬಿಟ್ಟೆ, ನಾನು ಚಿಕ್ಕವರಿಂದಲೂ ನಮಗೆ ಹೆಲ್ಪ್ ಇದೆ, ದೊಡ್ಡವರಿಂದಲೂ ಹೆಲ್ಪ್ ಇದೆ, ಇನ್ಮೇಲೆ ನಾನು ಯಾರಿಗೂ ಆ ಥರ ನಾನು ಹೇಳಲ್ಲಪ್ಪ, ಆಡ್ಕೊಳ್ಳಲ್ಲಪ್ಪ, ನೀನು ತುಂಬ ಸಹಾಯ ಮಾಡಿದ್ಯಾ, ತುಂಬ ಥ್ಯಾಂಕ್ಸ್ ಅಪ್ಪ ನಿನಗೆ ಅಂತ ಇಲಿಗೆ ಹೇಳ್ತಾನೆ. ಅದರಿಂದ ನಾವು ಚಿಕ್ಕವರು ದೊಡ್ಡವರು ಅಂತ ಯಾರನ್ನೂ ನಾವು ಕಂಡಮ್ ಮಾಡಬಾರ್ದು. ಎಲ್ಲರ ಸಹಾಯನೂ ಯಾವತ್ತಾದರೂ ನಮಗೊಂದಲ್ಲ ಒಂದು ದಿವಸ ಬೇಕಾಗುತ್ತೆ ಮಕ್ಕಳೇ. ಅದರಿಂದ ನಾವು ಎಲ್ಲರ ಜೊತೆನೂ ಚೆನ್ನಾಗಿ ಇರಬೇಕು. ಗೊತ್ತಾಯ್ತಾ ಮಕ್ಕಳೇ? ಬಾಯ್. ಓಕೆ ಮಕ್ಕಳೇ.